ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಡಾ ಚಿದಾನಂದ ಮೂರ್ತಿ ಅವರ ಮರು ಮುದ್ರಣ ಕೃತಿಗಳನ್ನು ಹಿರಿಯ ಸಾಹಿತಿ ಹಾಗೂ ಸಂಶೋಧಕ ನಾಡೋಜ ಡಾ ಹಂಪ ನಾಗರಾಜಯ್ಯ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾ ಮಾನಸ, ಸಮಗ್ರ ಸಾಹಿತ್ಯದ ಸಂಪಾದಕ ಡಾ ಬಸವರಾಜ ಕಲ್ಗುಡಿ, ಸಹ ಸಂಪಾದಕ ಡಾ ಮಂಜುನಾಥ್, ವಿನಯ್ ಎಂ ಚಿದಾನಂದ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಹಂಪ ನಾಗರಾಜಯ್ಯ ಡಾ ಚಿದಾನಂದ ಮೂರ್ತಿಯವರ ಸಂಶೋಧನೆ ಮತ್ತು ಬರಹಗಳು ಕನ್ನಡ ಸಾಹಿತ್ಯ ಮತ್ತು ಇತಿಹಾಸಕ್ಕೆ ವಿಶ್ವಾಸ ಒದಗಿಸಿಕೊಟ್ಟಿವೆ. ಅಧ್ಯಾಪನ, ಸಂಶೋಧನೆ, ಹಳೆಗನ್ನಡ, ಜಾನಪದ, ಸಾಹಿತ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅವರು ತಜ್ಞರಾಗಿದ್ದರು. ಬೆಂಗಳೂರು, ಮೈಸೂರು, ಹಂಪಿ, ಕನ್ನಡ ವಿಶ್ವವಿದ್ಯಾಲಯಗಳಿಗೆ ಅವರ ಸಂಶೋಧನಾ ಕೃತಿಗಳು ಗೌರವ ತಂದುಕೊಟ್ಟಿವೆ ಎಂದು ಅಭಿಪ್ರಾಯಪಟ್ಟರು. ಅಂದರೆ ಆ ಹೊತ್ತು ಅಂಕುರಿಸಿದ ವಿಶ್ವಾಸದ ಒಂದು ಅದರ ಬೇರುಗಳು ಅದು ಹೇಗೆ ಕೊಂಬೆ ರೆಂಬೆಗಳಾಗಿ ಕಾಂಡಗಳಾಗಿ ಅದನ್ನು ವಿಸ್ತಾರವಾಯಿತು ಜ್ಞಾಪಿಸ್ಕೊಂಡ್ರೆ ನನ್ನ ಅಂತರಂಗದಲ್ಲಿ ಈಗಲೂ ಕೂಡ ಚಿದಾನಂದ ಮೂರ್ತಿಯವರು ಪ್ರತಿಷ್ಠಾಪಿತರಾದರು ಅಂತ ನಾನು ತಿಳ್ಕೊಂಡು ಮಾತನಾಡಲು ಹೊರಟಿದ್ದೀನಿ.